ರಾಜ್ಯ ಕರುನಾಡ ಅಣತೆ ಕವಿ ಬಳಗ ಮತ್ತು ಸಾಂಸ್ಕೃತಿಕ ಕಲಾ ತಂಡದ ವತಿಯಿಂದ ಜುಲೈ 28ರಂದು ಕುವೆಂಪು ಕನ್ನಡ ಭವನದಲ್ಲಿ ಬೆಣ್ಣೆನಗರಿ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಜರುಗಲಿದೆ ಎಂದು ಜಗಳೂರು ತಾಲೂಕಿನ ಬಿಳಿಚೋಡು ಹೋಬಳಿ ಘಟಕದ ಅಧ್ಯಕ್ಷ ಎಂ ರಾಜಪ್ಪ ವ್ಯಾಸಗೂಡನಹಳ್ಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ವರದಿಗಾರರ ಕೂಟದ ಅಧ್ಯಕ್ಷರಾದ ನಾಗರಾಜ್ ಬಡಿದಾಳ್ ರವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾಧ್ಯಕ್ಷರಾದ ವಾಮದೇವ್ ಮತ್ತು ದಿಳ್ಳೆಪ್ಪರವರನ್ನು ಆಹ್ವಾನಿಸಲಾಯಿತು. ಆಹ್ವಾನಿಸಿದಾಗ ಕಾರ್ಯಕ್ರಮದ ಬಗ್ಗೆ ಶುಭ ಕೋರಿ ಸಂಭ್ರಮಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಶುಕ್ರದೇಶ ಸಂಪಾದಕ ಎಂ ರಾಜಪ್ಪ ವ್ಯಾಸಗೊಂಡಹಳ್ಳಿ, ಸಂಸ್ಥಾಪಕ ಅಧ್ಯಕ್ಷ ಪ್ರತೀಶ್, ದಾವಣಗೆರೆ ಜಿಲ್ಲಾ ಘಟಕದ ಅಧ್ಯಕ್ಷ ಶಾಂತಪ್ಪ ಪಲ್ಲಗಟ್ಟೆ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಕರುನಾಡ ಹಣತೆ ಕವಿ ಬಳಗ ಮತ್ತು ಸಾಂಸ್ಕೃತಿಕ ಕಲಾ ತಂಡ ನೋಂದಾಯಿತ ಚಿತ್ರದುರ್ಗ ಇವರ ಅಡಿಯಲ್ಲಿ ಈಗ ನೂತನವಾಗಿ ಜಿಲ್ಲಾ ಕರುನಾಡ ಹಣತೆ ಬಳಗ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಾರಂಭೋತ್ಸವವನ್ನು ನಮ್ಮ ದಾವಣಗೆರೆಯ ವಿದ್ಯಾನಗರದ ಮುಖ್ಯ ರಸ್ತೆಯಲ್ಲಿರುವಂಥ ಕುವೆಂಪು ಕನ್ನಡ ಭವನದಲ್ಲಿ ಇದೇ ಜುಲೈ 28, 2024 ಬೆಳಗ್ಗೆ 9 ಗಂಟೆಯಿಂದ ವೈವಿಧ್ಯಮಯವಾದ ಮತ್ತು ಜಿಲ್ಲಾ ಘಟಕದ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕನ್ನಡ ನಾಡು ನುಡಿ ಮತ್ತು ಭಾಷೆ ಸಾಹಿತ್ಯ ಇದರ ಸಮೃದ್ಧಿಯನ್ನು ಮಾಡಬೇಕು ಮತ್ತು ಇದನ್ನು ಅತ್ಯಂತ ಇನ್ನೂ ಹೆಚ್ಚು ಪ್ರಸಾರಪಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಸಾಹಿತ್ಯ ಸಂಭ್ರಮ 2024 ಎಂಬ ಹೆಸರಿನಲ್ಲಿ ನಾಡಿನಾದ್ಯಂತ ಇಂಥ ಘಟಕಗಳನ್ನು ಸ್ಥಾಪಿಸುವಂಥ ಮಹದಾಸೆಯನ್ನಿಟ್ಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಒಂದು ನಿಮಿತ್ತ ದಾವಣಗೆರೆ ವಿದ್ಯಾನಗರಿ ಜಿಲ್ಲಾ ಘಟಕ ಉದ್ಘಾಟನೆ, ರಾಜ್ಯ ಹಾಗೂ ಜಿಲ್ಲಾ ಸಮ್ಮೇಳನ ಹಾಗೂ ಪುಸ್ತಕ ಲೋಕಾರ್ಪಣೆ, ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ 150 ಕವಿಗಳು ಸ್ಥಳದಲ್ಲಿಯೇ ದಾಖಲೆ ಬರಹ ಕಾರ್ಯಕ್ರಮ ಮತ್ತು ಕಲಾವಿದರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿರೋದು ಅತ್ಯಂತ ಸಂತೋಷ ಮತ್ತು ಶ್ಲಾಘನೀಯ ವಿಷಯವಾಗಿದೆ. ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಅನೇಕ ಯುವ ಪ್ರತಿಭೆಗಳು ಹೊರಹೊಮ್ಮೋದ್ರ ಜೊತೆಗೆ ಮತ್ತು ಈ ಒಂದು ಕಾರ್ಯಕ್ರಮಗಳ ಮೂಲಕ ಇನ್ನು ಹೆಚ್ಚು ಅನೇಕ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕಾರ್ಯಕ್ರಮ ಇದಾಗ್ತದೆ. ಇಂಥ ಕಾರ್ಯಕ್ರಮಗಳು ನಾಡಿನಾದ್ಯಂತ ಹೆಚ್ಚು ಪ್ರಸಾರಗೊಳ್ಳಲಿ. ಈ ಸಂಸ್ಥೆ ತನ್ನ ತನು ಧನ ಮನವನ್ನು ಅರ್ಪಣೆ ಮಾಡಿ ಇಂಥ ಕನ್ನಡ ನುಡಿ ಕಾರ್ಯಕ್ರಮಗಳಿಗೆ ಕನ್ನಡ, ಕನ್ನಡಿಗ, ಕರ್ನಾಟಕ ಎಂಬ ಶಿರೋನಾಮೆಯೊಂದಿಗೆ ಇಂಥವು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಬೆಳವಣಿಗೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಈ ಕಾರಣಕ್ಕಾಗಿ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸದಾ ಈ ಒಂದು ಸಂಸ್ಥೆಯ ಜೊತೆಗೆ ನಾವು ಪ್ರೋತ್ಸಾಹದಾಯಕವಾಗಿ ಅವ್ರ ಜೊತೆಗೆ ಇರ್ತೇವೆ. ಈ ಕಾರ್ಯಕ್ರಮ ನಮ್ಮ ಈ ಸಂಘಟಕರು ಅತ್ಯಂತ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ನಮ್ಮ ಮುಖ್ಯವಾಗಿ ಸಮ್ಮೇಳನದ ಅಧ್ಯಕ್ಷರಾಗಿ ಡಾಕ್ಟರ್ ಶ್ರೀದೇವಿ ಸುವರ್ಣ ಖಂಡೆ ಅವರು ವಹಿಸ್ತಾ ಇದ್ದಾರೆ ಮತ್ತು ಸಂಸ್ಥಾಪಕ ಕನಕ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ. ಅದೇ ರೀತಿ ಪ್ರೀತೀಶ್ ಅವರು ಸಾಂಸ್ಕೃತಿಕ, ಆಮೇಲೆ ಶ್ರೀ ಶಾಂತಕುಮಾರ್ ಪಲ್ಲಗಟ್ಟೆ ಅವರು ಮತ್ತು ಶ್ರೀಮತಿ ರೇಖಾ ಶಿವರಾಮ್ ಭಟ್ರವರು ಮತ್ತು HS. ಗೌಡರ್ ಇವರುಗಳು
ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕಗಳು ನೂತನವಾಗಿ ರಚಿಸಿಕೊಂಡು ಈ ಕಾರ್ಯಕ್ರಮವನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಉತ್ತಮವಾದಂಥ ಕನ್ನಡ ನುಡಿ ಸೇವೆಯನ್ನು ಮಾಡುವಂತಾಗಲಿ. ಈ ಮೂಲಕ ಕನ್ನಡ ನುಡಿ ಹಬ್ಬಕ್ಕೆ, ಕನ್ನಡ ನುಡಿ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಆತ್ಮಾವಲೋಕನವನ್ನು ಮಾಡಿಕೊಳ್ಳೋದ್ರ ಮೂಲಕ ಕನ್ನಡ ನಾಡು ನುಡಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡುವಂತಾಗಲಿ ಅಂಥೇಳಿ ನಾನು ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಕನ್ನಡಿಗರ ಸಮಸ್ತ ಎಲ್ಲ ಮನಸ್ಸುಗಳ ಪರವಾಗಿ ಅವರಿಗೆ ಶುಭವನ್ನು ಕೋರ್ತೇನೆ. ಆರ್ಥಿಕವಾಗಿ ಈ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಜರುಗಲಿ ಅಂತೇಳಿ ಕನ್ನಡ ತಾಯಿ ಭುವನೇಶ್ವರಿಯಲ್ಲಿ ಕೂಡ ನಾನು ಪ್ರಾರ್ಥಿಸ್ತಾ ಅವರೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೇನೆ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಶುಭಂ. ನಮಸ್ತೆ. ಧನ್ಯವಾದಗಳು. ನೀವೇನೇನು ಹೇಳ್ಬೇಕು ಅಂದ್ರೆ ಮುಂಚೆನೇ ನೋಡ್ಕೊತೀನಿ.